ನಮ್ಮ ಒಂದು ಮನಸ್ಸು ಯಾವಾಗ ಡಿಸ್ಟ್ರಾಕ್ಟ್ ಆಗುತ್ತಲ್ಲ, ಸ್ಕೂಲ್ ಟೈಮ್ ಆದ್ಮೇಲೆ ಎರಡೂವರೆ ಗಂಟೆ ಬರೀ ಆಟ ಆಡಕ್ಕಂತಾನೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಬಟ್ ನಾನ್ 10th ಓದ್ತಾ ಇರ್ಬೇಕಾದ್ರೆ ನನಗೆ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ. ಫ್ರೆಂಡ್ಸ್ ತುಂಬಾ ಮುಖ್ಯ, ಬಟ್ ಕಾನ್ಸಂಟ್ರೇಟ್ ಮಾಡಿ ಡಿಸ್ಟ್ರಾಕ್ಷನ್ ಫ್ರೀ ಸ್ಟಡೀಸ್ನ ಕೂಡ ಮಾಡ್ಬೋದು. ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಟೀಚರ್ ಪದ್ಮಶ್ರೀ ಮುರಳಿ. ಸೊ ಇವಾಗ ಡಿಸ್ಟ್ರಾಕ್ಷನ್ ಎಕ್ಸಾಮ್ಗೆ ಓದುವಾಗ ಡಿಸ್ಟ್ರಾಕ್ಷನ್ ಏನಿದೆ ಅದು ತುಂಬ ಮುಖ್ಯವಾದ ಪಾತ್ರ ಪ್ಲೇ ಮಾಡುತ್ತೆ. ಆ್ಯಕ್ಚುಲಿ ಒಂದು ವಿಲನ್ ಆಗಿ ಇರುತ್ತೆ ನಿಮ್ಮ ಒಂದು SSLC ಎಕ್ಸಾಮ್ ಪ್ರಿಪ್ರೇಷನ್ಗೆ. ಸೊ ಈ ವಿಲನ್ನ ಹೀರೋ ಹೆಂಗೆ ಹೊಡೆದು ಬಿಸಾಕ್ತಾನೋ ಹಾಗೆ ನಾವು ಡಿಸ್ಟ್ರಾಕ್ಷನ್ನ ಹೆಂಗೆ ಡಿಶುಮ್ ಮಾಡಿ ನಮ್ಮ ಒಂದು SSLC ಜರ್ನಿಯಿಂದ ತೆಗೆದು ಹಾಕ್ಬೋದು ಅಂತ ನೋಡೋಣ. ಇಲ್ಲಿ ನೋಡುವಾಗೇನೆ ಈ ಹುಡುಗನಿಗೆ ಡಿಸ್ಟ್ರಾಕ್ಷನ್ನೇ ಅವ್ನ ತಲೆ ಮೇಲೆ ಕೂತಿದೆ. ಆ್ಯಂಡ್ ದಟ್ ವಿಲ್ ಅವಾಯ್ಡ್ ಯು ಫ್ರಮ್ ರೀಚಿಂಗ್ ಯೋರ್ ಗೋಲ್. ನಿಮ್ಮ ಡ್ರೀಮ್ ಸ್ಕೋರ್ನ ರೀಚ್ ಮಾಡೋದಕ್ಕೆ ಡಿಸ್ಟ್ರಾಕ್ಷನ್ಸ್ ಅವಾಯ್ಡ್ ಮಾಡುತ್ತೆ. ಸೊ ನಿಮ್ಮ ಡ್ರೀಮ್ ಸ್ಕೋರ್ ಏನು ಅಂತ ಕೆಳಗೆ ಹಾಕಿ, ಎಷ್ಟು ಪರ್ಸೆಂಟೇಜ್ ನೀವು ಅಚೀವ್ ಮಾಡಬೇಕು ಅಂತ ಇದ್ದೀರಾ SSLCಲಿ ಅಂತ ಫಸ್ಟ್ ಇವಾಗಲೇ ನಿಮ್ಮ ಒಂದು ಟಾರ್ಗೆಟ್ನ ಸೆಟ್ ಮಾಡಿಕೊಂಡು ಕೆಳಗೆ ಕಾಮೆಂಟ್ ಮಾಡಿ, ಆಯಿತಾ? ನಾನು ಕಾಯ್ತೀನಿ, ಬೇಗ ಕಾಮೆಂಟ್ ಮಾಡಿ ನಿಮ್ಮ ಈ ಡ್ರೀಮ್ ಸ್ಕೋರ್ ಏನು ಆ್ಯಂಡ್ ಏನು ನಿಮ್ಮ ಡಿಸ್ಟ್ರಾಕ್ಷನ್ಸ್ ಅಂತ, ಆಯಿತಾ? ಇವಾಗ ಸಾಕಷ್ಟು ಮಕ್ಳುಗಳ ಜೊತೆ ನಾನು ಮಾತಾಡಿದ್ದೀನಿ. ನಮ್ಮ ಆಫೀಸಲ್ಲಿ 10th ಸ್ಟ್ಯಾಂಡರ್ಡ್ ಬರ್ದಿರೋ ಅಂತ ಮೋಸ್ಟ್ ಆಫ್ ದೆಮ್ ಎಲ್ಲರೂ ಬರ್ದಿರ್ತಾರೆ. ಅವ್ರ ಹತ್ರ ಎಲ್ಲ ಕೇಳಿ ನಾನು ಒಂದು ಲಿಸ್ಟ್ ಆಫ್ ಡಿಸ್ಟ್ರಾಕ್ಷನ್ ನಿಮಗೋಸ್ಕರ ತಂದಿದ್ದೀನಿ. ಡ್ರೀಮ್ ಸ್ಕೋರ್ನ ಹಾಕ್ತಾ ಇರಿ ಮಕ್ಕಳ. ಆ್ಯಂಡ್ ನಾನು ನೋಡ್ತಾ ಇದ್ದೀನಿ ನೀವು ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ. ಸೊ ಹೋಗಿ ಮೊದಲನೇದಾಗಿ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಓಕೆ? ಸೊ ಇವಾಗ ಡಿಸ್ಟ್ರಾಕ್ಷನ್ ತುಂಬ ಕಾಮನ್ ಡಿಸ್ಟ್ರಾಕ್ಷನ್ಸ್ ಅಂದರೆ ಇವಾಗ ಎಲ್ಲರಿಗೂ ಕಾಮನ್ ಡಿಸ್ಟ್ರಾಕ್ಷನ್ ಏನು? ನಮ್ಮ ಮೊಬೈಲ್ ಫೋನ್ಸ್, ಆಯಿತಾ? ಮೇಜರ್ ಡಿಸ್ಟ್ರಾಕ್ಷನ್ ಇದು ಆ್ಯಕ್ಚುಲಿ ನಮ್ಮ ಲೈಫಲ್ಲಿ ತುಂಬ ಹೆಲ್ಪ್ಫುಲ್ ಕೂಡ, ಬಟ್ ನಾವು ಅದನ್ನು ಡಿಸ್ಟ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೋಷಿಯಲ್ ಮೀಡಿಯಾ, OTT ಪ್ಲ್ಯಾಟ್ಫಾರ್ಮ್ಸ್, ಯೂಟ್ಯೂಬ್ ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಟೆಲಿವಿಷನ್. ಇವಾಗಂತೂ ತುಂಬ ರಿಯಾಲಿಟಿ ಶೋಯಿನ ಸೀಸನ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಈ ರಿಯಾಲಿಟಿ ಶೋ ಏನಿದೆ ಅದು ನಮ್ಮ ಒಂದು ಜೀವನವನ್ನೇ ನಿಲ್ಲಿಸ್ಬಿಟ್ಟಿದೆ ಅಂತ ನಾವು ಹೇಳ್ಬೋದು. ದಿನಕ್ಕೆ 1-2 ಅವರ್ ನಾವೆಲ್ಲ TV ನೋಡ್ತಾ ಕುತ್ಕೊಂಡ್ಬಿಡ್ತೀವಿ, OTT ನೋಡ್ತೀವಿ, ಯೂಟ್ಯೂಬ್ ನೋಡ್ತೀವಿ, ರೀಲ್ಸ್ನ ಸ್ಕ್ರೋಲ್ ಮಾಡ್ತೀವಿ. ಪ್ಲಸ್ ಇಷ್ಟು ವರ್ಷಗಳು ನಾವು ನಮ್ಮ ಸ್ನೇಹಿತರ ಜೊತೆ ಮಾತಾಡ್ಕೊಂಬಂದಿರ್ತೀವಿ. ಇವಾಗ ಸಡನ್ ಆಗಿ ಹೆಂಗೆ ಮ್ಯಾಮ್ ಕಟ್ ಡೌನ್ ಮಾಡೋದು ಅಂತ ಕೇಳ್ತೀರಾ ನೀವು, ಓಕೆ? ಆಮೇಲೆ ಮನೇಲಿ ಅಮ್ಮ ಪಾತ್ರೆ ತೊಳಿ ಅಂತಾರೆ, ಅಪ್ಪ ಬಟ್ಟೆ ಮಡಿಸು ಅಂತಾರೆ, ಹೋಗಿ ಹಾಲು ತೊಗೊಂಬ ಅಂತಾರೆ, ಆಮೇಲೆ ಓದೋವಾಗ ಹೋಗ್ಬಿಟ್ಟು ಅಕ್ಕಿ ಮುಗ್ದೋಯ್ತು ಅಕ್ಕಿ ತೊಗೊಂಬ ಇರ್ತಾನೆ. ಈ ರೀತಿಯಾದ ಡಿಸ್ಟ್ರಾಕ್ಷನ್ ಹೆಂಗೆ ಅವಾಯ್ಡ್ ಮಾಡ್ಬೋದು? ಆ್ಯಂಡ್ ಲೇಜಿನೆಸ್. ಏನು ಮಾಡೋದು ಲೇಜಿನೆಸ್ಗೆ? ಫಸ್ಟು ಗೋಲ್ ಸೆಟ್ ಮಾಡ್ಕೋಬೇಕು. ನಾನು ಇದನ್ನು ಡೀಟೇಲ್ ಆಗಿ ಹೇಳ್ತೀನಿ, ಬಟ್ ಎಲ್ಲರ ಲೈಫಲ್ಲೂ ಡಿಸ್ಟ್ರಾಕ್ಷನ್ 100% ಇದ್ದೇ ಇರುತ್ತೆ. ಆ್ಯಂಡ್ ಅದನ್ನು ನೀವು ಓವರ್ಕಮ್ ಮಾಡಲೇಬೇಕು, ಆಯಿತಾ? ಆಮೇಲೆ ಲ್ಯಾಕ್ ಆಫ್ ಮೋಟಿವೇಶನಿಂದ ಕೂಡ ಆಗುತ್ತೆ. ಪ್ಲಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಇಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಇಮೇಜ್ ಜನ್ರೇಟ್ ಮಾಡೋವಾಗ ಏನೇನೋ ಆಗಿಬಿಟ್ಟಿದೆ, ಅದೇನೇ ಡಿವೈಡ್ ಆಗಿಬಿಟ್ಟಿದೆ. ಸೊ ಟೆನ್ಷನ್ ತಗೊಳ್ಬೇಡಿ. ಸ್ಪೋರ್ಟ್ಸು, ಮ್ಯೂಸಿಕ್ಕು, ಡಾನ್ಸು ಇದೆಲ್ಲ ಅಡ್ಡ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಬಟ್ ಇದು ಡಿಸ್ಟ್ರಾಕ್ಷನ್ ಆಗಿ ಕನ್ವರ್ಟ್ ಆಗೋದಕ್ಕೆ 2 ನಿಮಿಷ ತಗೊಳ್ಳಲ್ಲ, ಆಯಿತಾ? ಅದರ ಜೊತೆಗೆ ನಮ್ಮ ಎಷ್ಟೋ ಮಕ್ಕಳುಗಳಿಗೆ ಈ ಒಂದು ಟೀನೇಜ್ ವಯಸ್ಸಲ್ಲಿ ಅಟ್ರಾಕ್ಷನ್ಸ್ ಆಗುತ್ತೆ, ಒಂದು ರೀತಿಯಾದ ಮೈಂಡ್ ಡೈವರ್ಟ್ ಆಗುತ್ತೆ ಫ್ರಮ್ ಸ್ಟಡೀಸ್. ದಟ್ ಈಸ್ ಆಲ್ಸೋ ಸಮಥಿಂಗ್ ಯು ವಿಲ್ ಹ್ಯಾವ್ ಟು ಕೀಪ್ ಅ ಚೆಕ್ ಆನ್. ನಾಳೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ಇವಾಗ ಅಕ್ಕಪಕ್ಕ ಎಲ್ಲರೂ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್. ಫೋನ್ನ ಹಿಂಗೆ ತೆಕ್ಕೊಂಡ, ಹಿಂಗೆ ಇಟ್ಕೊಂಡು ರೀಲ್ ಶೂಟ್ ಮಾಡ್ದ. ಇದನ್ನೆಲ್ಲ ಮಾಡೋದು ನಾವು ಇವಾಗ ಒಂದು ಸ್ವಲ್ಪ ತಿಂಗಳು ನಿಲ್ಲಿಸ್ಬೇಕಾಗತ್ತೆ. ಪ್ಲಸ್ ಹಾಸ್ಟೆಲ್ ಲೈಫ್, ಹಾಸ್ಟೆಲಲ್ಲಿ ಇರ್ತೀವಿ, ಯಾರು ಚೆಕ್ ಮಾಡೋರು ಇಲ್ಲ, ನಮ್ಗೆ ಹೆಂಗೆ ಬೇಕೋ ಇದ್ಕೊಂಡು ಹೋಗ್ತೀವಿ. ಸೊ ಇವಾಗ ಒಂದಿಷ್ಟು ಕಾಮನ್ ಡಿಸ್ಟ್ರಾಕ್ಷನ್ಸ್ನ ನಾವು ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಆ್ಯಂಡ್ ಅದಾದಮೇಲೆ ಒಂದು ಸ್ಪೆಷಲ್ ಪಾರ್ಟ್ ಇದೆ. ನಾನು ಸ್ವಲ್ಪ ಜನಗಳನ್ನ ಇಂಟರ್ವ್ಯೂ ಮಾಡಿಬಿಟ್ಟು ನಿಮಗೆ ಡಿಸ್ಟ್ರಾಕ್ಷನ್ಸ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಆ್ಯಂಡ್ ಅವರು ಯಾವ ಸ್ಟ್ರಾಟಜಿನ ಯೂಸ್ ಮಾಡಿದ್ರು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇ ಡಿಸ್ಟ್ರಾಕ್ಷನ್ ಯಾವಾಗ ಆಗುತ್ತೆ ಅಂದ್ರೆ ನಿಮಗೆ ಒಂದು ಫಿಕ್ಸ್ಡ್ ಪ್ಲೇಸ್ ಅಲ್ಲಿ ಕುತ್ಕೊಂಡು ಓದೋ ಅಭ್ಯಾಸ ಇಲ್ದೇ ಇರೋವಾಗ.
ಸೊ ಎಷ್ಟೋ ಮಕ್ಳು ಏನ್ ಮಾಡ್ತಾರೆ, ಬೆಡ್ ಮೇಲೆ ಕುತ್ಕೊಂಡು ಓದ್ತಾರೆ ಅಥವಾ ಸೋಫಾ ಮೇಲೆ ಕುತ್ಕೊಂಡು ಓದ್ತಾರೆ, ಇಲ್ದರೆ ದಿನಾಗ್ಲೂ ಬೇರೆ ಬೇರೆ ಕಡೆ ಕುತ್ಕೊಂಡು ಓದ್ತಾರೆ. ಆವಾಗ ಏನಾಗತ್ತೆ, ನೀವು ಬೇಗನೆ ಡಿಸ್ಟ್ರಾಕ್ಟ್ ಆಗ್ತೀರಾ. ಸೊ ಇವಾಗ ನಿಮ್ಮ ಮನೇಲಿ ಫ್ಯಾನ್ಸಿ ಪ್ಲೇಸ್ ಏನ್ ಬೇಡ, ಫ್ಯಾನ್ಸಿ ಟೇಬಲ್ ಸೆಟಪ್ ಏನ್ ಬೇಡ, ಒಂದ್ ಟೇಬಲ್ ಒಂದ್ ಚೇರು ನೀಟಾಗಿ ಇಟ್ಕೊಂಡು ಕರೆಕ್ಟ್ ಆಗಿ ಪೋಸ್ಟರ್ನ ಇಟ್ಕೊಂಡು ಓದೋದನ್ನ ಸ್ಟಾರ್ಟ್ ಮಾಡಿ. ಆವಾಗ ಏನಾಗುತ್ತೆ, ನಿಮ್ ಮೈಂಡ್ ಫೋಕಸ್ಡ್ ಆಗಿರುತ್ತೆ ಅಂಡ್ ನಿಮ್ಮ ಗೋಲ್ಸ್ ನ ನೀವು ಬೇಗನೆ ಅಚೀವ್ ಮಾಡ್ಬೋದು. ಸೊ ಮಕ್ಕಳೇ, ಇವತ್ತು ಪರೀಕ್ಷೆ ಟೀಮ್ ಇಂದ ಭಾವನಾ ಮತ್ತೆ ಶರತ್ ಇದ್ದಾರೆ. ಅವರು ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾರೆ. ಸೊ ಭಾವನಾ, ನೀನು 10th ಸ್ಟ್ಯಾಂಡರ್ಡ್ ಓದುವಾಗ ಯಾವ ರೀತಿಯಾದ ಡಿಸ್ಟ್ರಾಕ್ಷನ್ಸ್ ಫೇಸ್ ಮಾಡ್ತಿದ್ದೆ ಅಂಡ್ ಅದನ್ನ ಹೇಗೆ ಓವರ್ಕಮ್ ಮಾಡ್ದೆ? ಸೊ ಮ್ಯಾಮ್, ನಾನ್ 10th ಓದ್ತಾ ಇರ್ಬೇಕಾದ್ರೆ ನನ್ಗೆ ಫ್ರೆಂಡ್ಸ್ ಸಹವಾಸ ಸ್ವಲ್ಪ ಜಾಸ್ತಿ. ಸೊ ಫ್ರೆಂಡ್ಸ್ ಜೊತೆ ಮಾತಾಡೋದು, ತಿರ್ಗಾಡೋದು ಸ್ವಲ್ಪ ಜಾಸ್ತಿ ಇತ್ತು ಅಂಡ್ ಗ್ರೂಪ್ ಸ್ಟಡೀಸ್ ಅಂತ ಹೋಗ್ತಾ ಇದ್ವಿ. ಬಟ್ ಬೈ ದಿ ಎಂಡ್ ನಾವು ಏನು ಸುಮ್ನೆ ಮಾತುಕತೆ ಮಾತ್ರ ಇತ್ತು. ಸೊ ಹಾಗಾಗಿ ನಾನು ಒಬ್ಳೆ ಕುತ್ಕೊಂಡು ನೋಟ್ಸ್ ಮಾಡ್ಕೋತಾ ಇದ್ದೆ, ಓದ್ಕೋತಾ ಇದ್ದೆ, ಸೆಲ್ಫ್ ಸ್ಟಡೀಸ್ ಮಾಡ್ತಾ ಇದ್ದೆ. ಸೊ ಆ ರೀತಿ ಡಿಸ್ಟ್ರಾಕ್ಷನ್ಸ್ ಕಟ್ ಮಾಡಿದೆ ಮ್ಯಾಮ್. ಎಸ್. ಸೊ ಇವಾಗ ಫ್ರೆಂಡ್ಸ್ ಅನ್ನೋ ಪ್ರಾಬ್ಲಮ್ ಎಷ್ಟೊಂದ್ ಜನಕ್ಕೆ ಇರ್ತಾರೆ. ಫ್ರೆಂಡ್ಸ್ ತುಂಬಾ ಮುಖ್ಯ, ಬಟ್ ಇದು ಒಂದು ಡಿಸ್ಟ್ರಾಕ್ಷನ್ ಆಗಿ ಟರ್ನ್ ಆಗ್ಬಾರ್ದು ಅಂಡ್ ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ನಿಮ್ದು. ಓಕೆನಾ? ಸೊ ಅದನ್ನ ಎನ್ಶೋರ್ ಮಾಡಿ. ನಡೀರಿ ಇವಾಗ ಶರತ್ ನ ಕೇಳೋಣ, ಅವ್ರಿಗೆ ಯಾವ ರೀತಿಯಾದ ಡಿಸ್ಟ್ರಾಕ್ಷನ್ಸ್ ಇತ್ತು ಮತ್ತೆ ಅದನ್ನ ಹೇಗೆ ಫೇಸ್ ಮಾಡಿದ್ರು ಅಥವಾ ಓವರ್ಕಮ್ ಮಾಡಿದ್ರು ಅಂತ. ಹಲೋ ಮ್ಯಾಮ್, ನಾನು SSLC ಇದ್ದಾಗ ವಾಲಿಬಾಲ್ ಪ್ಲೇಯರ್ ಆಗಿದ್ದೆ. ಸ್ಕೂಲ್ ಟೈಮ್ ಆದ್ಮೇಲೆ ಎರಡೂವರೆ ಗಂಟೆ ಬರೀ ಆಟ ಆಡಕ್ಕಂತಾನೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಬಟ್ SSLC ಎಕ್ಸಾಮ್ ಟೈಮ್ ಬಂದಾಗ ಬರೀ ಅರ್ಧ ಗಂಟೆ ಮಾತ್ರ ನಾನು ಎಕ್ಸಾಮ್ ಆಡಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡಿ, ಉಳಿದ ಟೈಮಲ್ಲಿ ಜಾಸ್ತಿ ಓದೋ ಕಡೆ ಗಮನ ಕೊಡ್ತಿದ್ದೆ. ಹಂಗ್ ಮಾಡಿ SSLC ಎಕ್ಸಾಮ್ ನಾನು ಚೆನ್ನಾಗಿ ಓವರ್ಕಮ್ ಮಾಡಿದ್ದೀನಿ. ಎಸ್. ಅಂಡ್ ಈ ರೀತಿಯಾಗಿ ನೀವು ಕೂಡ ದಿನಕ್ಕೆ 30 to 40 ಮಿನಿಟ್ಸ್ ನಿಮ್ಮ ಒಂದು ಸ್ಪೋರ್ಟ್ಸ್ ಆಗಿರ್ಲಿ ಅದರ ಎಕ್ಸ್ಟ್ರಾ ಕರಿಕ್ಯುಲರ್ಗೋಸ್ಕರ ಇಟ್ಕೊಂಡ್ರೆ ಬೇರೆ ಟೈಮಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ ಡಿಸ್ಟ್ರಾಕ್ಷನ್ ಫ್ರೀ ಸ್ಟಡೀಸ್ ನ ಕೂಡ ಮಾಡ್ಬೋದು. ಒಬ್ಬ ಸ್ಟೂಡೆಂಟಿನ ಜೀವನದಲ್ಲಿ ಅವರ ಮೇಜರ್ ಡಿಸ್ಟ್ರಾಕ್ಷನ್ ಅಂದ್ರೆ ಅವರ ಮೊಬೈಲ್ ಫೋನ್ಸ್ ಮಕ್ಕಳ. ಸೊ ಮೊಬೈಲ್ ಫೋನ್ ಏನಿದೆ ಅದರಿಂದ ನಾವು ಸ್ಕ್ರೋಲಿಂಗು, OTT ನೋಡೋದು, ಮೆಸೇಜಸ್ ನೋಡೋದು, ಫ್ರೆಂಡ್ಸ್ ಜೊತೆ ಅನ್ನೆಸೆಸರಿ ಚಾಟ್ಸ್ ನ ಮಾಡೋದು, ಇದನ್ನೆಲ್ಲ ಮಾಡ್ತಾರೆ ನಮ್ಮ SSLC ಮಕ್ಕಳು. ಸೊ ಇದನ್ನ ಅವಾಯ್ಡ್ ಮಾಡೋದಿಕ್ಕೆ ನೀವೇನೇನ್ ಮಾಡ್ಬೋದು? ಮೊದಲನೇದಾಗಿ ನಿಮ್ಮ ಫೋನ್ ನ DND ಮೋಡ್ ಅಥವಾ ಏರೋಪ್ಲೇನ್ ಮೋಡ್ ಅಲ್ಲಿ ಹಾಕ್ಬಿಡಿ. ಅದ್ ಮಾಡಿದ್ರು ನಿಮ್ಗೆ ಹೆಲ್ಪ್ ಆಗ್ತಿಲ್ಲ ಅಂದ್ರೆ ಪ್ಲೀಸ್ ನಿಮ್ಮ ಫೋನನ್ನ ಸ್ವಿಚ್ ಆಫ್ ಮಾಡ್ಬಿಟ್ಟು ನಿಮ್ ಮನೆಯವ್ರ ಹತ್ರ ಕೊಟ್ಟಿರಿ. ಅವ್ರು ಇಟ್ಕೊಂಡಿರ್ತಾರೆ, ಓದಿದ ನಂತರ ಯೂಸ್ ಮಾಡ್ಕೊಬಹುದು. ಇದನ್ನ ಯಾವಾಗ ಫಾಲೋ ಮಾಡ್ತೀರಾ? ನಿಮ್ಮ ಸೆಲ್ಫ್ ಸ್ಟಡಿ ಟೈಮ್ ಅಲ್ಲಿ. ಸೊ ಮಕ್ಕಳೇ, ಇವಾಗ ನಾವು ಹೋಗ್ಬಿಟ್ಟು ಸ್ವಲ್ಪ ಸ್ಟ್ರಾಟಜೀಸ್ನ ನೋಡ್ಕೊಂಬಂದ್ವಿ, ಮತ್ತೆ ಸ್ವಲ್ಪ ಜನನ ಇಂಟರ್ವ್ಯೂ ಕೂಡ ಮಾಡಿದ್ವಿ. ಇವಾಗ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ಕೋಟ್ನ ತೋರಿಸ್ತೀನಿ. ನಮ್ಮ ಒಂದು ಮನಸ್ಸು ಯಾವಾಗ ಡಿಸ್ಟ್ರಾಕ್ಟ್ ಆಗುತ್ತಲ್ಲ, ಅದು ಯಾವಾಗಲೂ ಎಕ್ಸ್ಕ್ಯೂಸಸ್ನ ಮಾಡುತ್ತೆ. ಯಾವ ರೀತಿಯಾದ ಎಕ್ಸ್ಕ್ಯೂಸಸ್ಸು? ಅಯ್ಯೋ, ನಾನು ಓದ್ಕೊಳ್ಬೇಕಾ, ಅರ್ಧ ಗಂಟೆ ರೀಲ್ ನೋಡ್ಬಿಡೋಣಪ್ಪ, 1 hour ಬಿಗ್ ಬಾಸ್ ನೋಡಿದ್ರೆ ಏನಾಗತ್ತೆ, ಒಂದು ವಾಕ್ ಹೋಗ್ಬಿಟ್ಟು ಬರ್ತೀನಿ, ಒಂದು ಪ್ಲೇಟ್ ಪಾನಿಪುರಿ ತಾನೇ ತಿನ್ಕೊಂಬರೋಣ, ಅಮ್ಮ ಏನು ತರಕಾರಿ ಕೇಳಿದ್ರು, ಬಟ್ ತರಕಾರಿ ಆದಮೇಲೆ ನಾನು ಹೋಗ್ಬಿಟ್ಟು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ, ಅವನ ಜೊತೆ ಒಂದು ಅರ್ಧ ಗಂಟೆ ಮಾತಾಡ್ಕೊಂಬರೋಣ, ಏನು ಒಂದು ಬ್ರೇಕ್ ತಾನೇ. ಇದೆಲ್ಲ ಕಾಮನ್ ಡಿಸ್ಟ್ರಾಕ್ಷನ್. ಆ್ಯಂಡ್ ಈ ಡಿಸ್ಟ್ರಾಕ್ಷನ್ ಬೇಕಿದ್ರೆ ನಮ್ಮ ಮನಸ್ಸು ಟ್ರೇನ್ ಆಗಿದೆ. ಏನಕ್ಕೆ? ಎಕ್ಸ್ಕ್ಯೂಸಸ್ ಕ್ರಿಯೇಟ್ ಮಾಡೋದಿಕ್ಕೆ. ಇವತ್ತು ನಾನು ಅರ್ಧ ಚಾಪ್ಟರ್ ಓದಿದ್ದೀನಲ್ವಾ, ಸಾಕು ಬಿಡು ಅಂತ ಎಕ್ಸ್ಕ್ಯೂಸಸ್ ಮಾಡಕ್ಕೆ ಸ್ಟಾರ್ಟ್ ಮಾಡತ್ತೆ. ಇವಾಗ ನಮ್ಮ ಮೈಂಡನ್ನ ನಾವು ಫೋಕಸ್ಡ್ ಆಗಿಡಬೇಕು ಅಂದರೆ ಅದು ತುಂಬ ಇಂಪಾರ್ಟೆಂಟ್. ನಾನು ಇವಾಗ ಡಿಸ್ಕಸ್ ಮಾಡಿರುವಂಥ ಎಲ್ಲ ಟೆಕ್ನಿಕ್ಸ್ನ ಯೂಸ್ ಮಾಡಿ ಆ್ಯಂಡ್ ಫೋಕಸ್ಡ್ ಮೈಂಡ್ ಇದ್ದಾಗ ಏನಾಗುತ್ತೆ, ರಿಸಲ್ಟ್ಸ್ ಕೂಡ 100% ಗ್ಯಾರಂಟಿಡ್. ನಾನು ಕ್ಲಾಸ್ ಸ್ಟಾರ್ಟ್ ಆದಾಗೆ ಹೇಳಿದೆ, ಕೆಳಗೆ ನಿಮ್ಮ ಡ್ರೀಮ್ ಸ್ಕೋರ್ನ ಹಾಕಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಅಂತ. ಇವತ್ತಿಂದ ಫೋಕಸ್ಡ್ ಆಗಿರಿ, ಡಿಸ್ಟ್ರಾಕ್ಷನ್ಸ್ನ ಅವಾಯ್ಡ್ ಮಾಡಿ ಆ್ಯಂಡ್ ನಿಮ್ಮ ರಿಸಲ್ಟ್ ಏನಿದೆ 100% ನಿಮ್ಮ ಗುರಿನ ನೀವು ತಲುಪ್ತೀರಾ ಅಂತ ಪದ್ಮಶ್ರೀ ಮ್ಯಾಮಿನ ಗ್ಯಾರಂಟಿ. ಅರ್ಥ ಆಯ್ತಾ? ಡಿಸ್ಟ್ರಾಕ್ಷನ್ ಅವಾಯ್ಡ್ ಮಾಡೋದು ಈಸ್ ದ ಫಸ್ಟ್ ಸ್ಟೆಪ್. ಸೊ ಅದನ್ನು ಮಾಡಿ ಆ್ಯಂಡ್ ನಿಮ್ಮ ಗೋಲು ನಿಮಗೆ ಸಿಗತ್ತೆ. ನೀವು ಇನ್ನೂ ಫೋಕಸ್ಡ್ ಆಗಿರ್ತೀರಾ, ಇನ್ನೂ ಚೆನ್ನಾಗಿ ಓದ್ಕೊತೀರಾ. ಅದನ್ನು ಹೇಳ್ತಾ ಮಕ್ಕಳೇ, ಈ ಕ್ಲಾಸ್ ಇಷ್ಟ ಆಯಿತು ಅಂದರೆ ನೀವೇನು ಮಾಡ್ತೀರಾ? ಹೋಗಿ ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ಇಲ್ಲಿ ನಿಮಗೆ 10th ಸ್ಟ್ಯಾಂಡರ್ಡ್ಗೆ ಬೇಕಿರುವಂತಹ ಪ್ರತಿ ಒಂದು ರಿಸೋರ್ಸು ನಾವು ಕೊಡ್ತಾ ಇದ್ದೀವಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿದರೆ ಪದ್ಮಶ್ರೀ ಮ್ಯಾಮ್ಗೆ ಬೇಜಾರಾಗುತ್ತೆ. ಸೊ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಮತ್ತೆ ಭೇಟಿ ಆಗೋಣ. ಬಾಯ್ ಬಾಯ್.